ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ಈಗ ಭಾರೀ ಸುದ್ದಿಯಲ್ಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅದು ಯಾವುದರ ಸಲುವಾಗಿ ಕೇಳಿದ್ರೆ ತಾನು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ನ ಸಲುವಾಗಿ. ಹಿಂದೂ ಧರ್ಮಕ್ಕೆ ಸೇರಿದಂತಹ ತನ್ನ ಹೆಂಡತಿಯನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜೆ.ಡಿ. ವ್ಯಾನ್ಸ್ ಸಂಕಷ್ಟಕ್ಕೊಳಗಾಗಿದ್ದಾರೆ. ಯಾವ ಮಟ್ಟಿಗೆ ಅಮೆರಿಕದಲ್ಲಿ ಜೆ.ಡಿ. ವ್ಯಾನ್ಸ್ರನ್ನ ಟ್ರೋಲ್ ಮಾಡಲಾಗಿದೆ, ಸಾಮಾಜಿಕ ಜಾಲತಾಣದಲ್ಲಿ ಟೀಕಿಸಲಾಗಿದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಜನ ಜೆ.ಡಿ. ವ್ಯಾನ್ಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತನ್ನ ಹೆಂಡತಿಯ ಕನ್ವರ್ಷನ್ ಕುರಿತಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಖುದ್ದು ಜೆ.ಡಿ. ವ್ಯಾನ್ಸ್ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಸನ್ನಿವೇಶ ಕೂಡ ಬಂತು. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಂಬಂತೆ ಓರ್ವ ವಿಧವೆ ಹೆಣ್ಣು ಮಗಳು ಜೆ.ಡಿ. ವ್ಯಾನ್ಸ್ ಬಗ್ಗೆ ಆಡದಂತಹ ಮಾತಿದೆಯಲ್ಲ, ಇದು ಜೆ.ಡಿ. ವ್ಯಾನ್ಸ್ರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಮಿತ್ರರೇ, ಇದಿಷ್ಟನ್ನೇ ಹೇಳ್ಬಿಟ್ರೆ ಅಮೆರಿಕದ ಉಪಾಧ್ಯಕ್ಷರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು, ಅವರ ಹೆಂಡತಿ ವಿಚಾರ ನಮಗೇನಕ್ಕೆ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಇದಿಷ್ಟಕ್ಕೆ ಸೀಮಿತ ಆಗಿಲ್ಲ. ಅಮೆರಿಕದ ಪಾಲಿಟಿಕ್ಸ್ ಇದರಲ್ಲಿ ಅಡಗಿದೆ. ಅಮೆರಿಕ ಒಂದು ಜಾತ್ಯತೀತ ದೇಶ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಅಲ್ಲಿ ಹಿಂದೂಗಳ ವಿರುದ್ಧ ಯಾವ ಮಟ್ಟಿನ ರೇಸಿಸಂ ಇದೆ, ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅನ್ನೋದನ್ನ ಅಮೆರಿಕದ ರಾಜಕಾರಣಿಗಳು ಯಾವ ರೀತಿಯಾಗಿ ಪಾಲಿಸ್ತಾ ಇದ್ದಾರೆ. ಜೆ.ಡಿ. ವ್ಯಾನ್ಸ್ರ ಒಂದು ಕಾಮೆಂಟ್ನಿಂದಾಗಿ ಅಮೆರಿಕದ ಡರ್ಟಿ ಪಾಲಿಟಿಕ್ಸ್ ಯಾವ ಹಂತವನ್ನು ತಲುಪಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಜೆ.ಡಿ. ವ್ಯಾನ್ಸ್ ಯಾಕೋಸ್ಕರವಾಗಿ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ಯಾಕದು ಸುದ್ದಿ ಆಯಿತು, ಈ ಹಿಂದೆ ತನ್ನ ಪತ್ನಿಯ ವಿಚಾರದಲ್ಲಿ ಅವರು ಎಂತೆಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ಇದೆಲ್ಲವುದನ್ನು ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜೆ.ಡಿ. ವ್ಯಾನ್ಸ್ ಅಮೆರಿಕದ ಟ್ರಂಪ್ ಸರ್ಕಾರದ ಉಪಾಧ್ಯಕ್ಷ. ಅಂದ್ರೆ ಅಮೆರಿಕದ ಸರ್ಕಾರದಲ್ಲಿ 2ನೇ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿರುವಂತಹ ವ್ಯಕ್ತಿ. ಈ ವ್ಯಾನ್ಸ್ ಭಾರತೀಯರಿಗೆ ಹೇಗೆ ಚಿರಪರಿಚಿತ ಕೇಳಿದ್ರೆ, ಇವರು ಭಾರತದ ಅಳಿಯ. ಭಾರತ ಮೂಲದ ಅಮೆರಿಕದ ಮಹಿಳೆ ಉಷಾ ಎಂಬುವವರನ್ನ ಈ ವ್ಯಾನ್ಸ್ ಮದುವೆ ಆಗಿದ್ದಾರೆ. ಈ ಜೆ.ಡಿ. ವ್ಯಾನ್ಸ್ ಈಗ ತನ್ನ ಹೆಂಡತಿಯ ಬಗ್ಗೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ನಿಂದಾಗಿಯೇ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಪರ ವಿರೋಧ ಚರ್ಚೆಗಳು ವಿಪರೀತವಾಗಿ ಕೇಳಿ ಬರ್ತಾ ಇದೆ. ಪರಕ್ಕಿಂತಲೂ ಹೆಚ್ಚಾಗಿ ವಿರೋಧವೇ ಜಾಸ್ತಿ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಜೆ.ಡಿ. ವ್ಯಾನ್ಸ್ ಇತ್ತೀಚೆಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಗ ಓರ್ವ ಯುವತಿ ಜೆ.ಡಿ. ವ್ಯಾನ್ಸ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಎಷ್ಟು ತೀವ್ರವಾಗಿತ್ತು, ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ, ಜೆ.ಡಿ. ವ್ಯಾನ್ಸ್ರ ಇವತ್ತಿನ ಎಲ್ಲಾ ಸಂಕಷ್ಟಕ್ಕೆ ಅದೊಂದೇ ಪ್ರಶ್ನೆ ಕಾರಣವಾಗಿದೆ. ಅಷ್ಟಕ್ಕೂ ಆ ಯುವತಿ ಕೇಳದಂತಹ ಪ್ರಶ್ನೆ ಏನು ಕೇಳಿದ್ರೆ, ನೀವು ಇವತ್ತು ಹೊರಗಿನವರು ಯಾರು ಬೇಡ ಅಂತ ಹೇಳ್ತಾ ಇದ್ರಿ, ಅಮೆರಿಕ ಅಮೆರಿಕನ್ನರಿಗಾಗಿಯೇ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರಿ. ಆದರೆ ಕೆಲವೇ ವರ್ಷಗಳ ಹಿಂದೆ ನಿಮ್ಮ ಯೂನಿವರ್ಸಿಟಿಗಳನ್ನು ಪ್ರಮೋಟ್ ಮಾಡುವ ಸಲುವಾಗಿ ಹೊರಗಿನಿಂದ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ರಿ. ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಓದಿದ್ರೆ ನಿಮ್ಮ ಬದುಕು ಉಜ್ವಲವಾಗುತ್ತೆ, ನಮ್ಮಲ್ಲಿ ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ಗಳಿದಾವೆ, ಆ ಕಂಪನಿ ಇದೆ, ಈ ಕಂಪನಿ ಇದೆ ಅಂತ ಬಣ್ಣ ಬಣ್ಣದ ಕತೆಗಳನ್ನು ಹೇಳಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನು ನಂಬಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಮೆರಿಕಾಗೆ ಬಂದು ಲಕ್ಷಗಟ್ಟಲೆ ಡಾಲರ್ಸ್ ಹಣವನ್ನು ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಈಗ ನೀವು ಹೊರಗಿನವರು ಬೇಡ ಅಂತಂದ್ರೆ ಅರ್ಥ ಏನು? ನಿಮ್ಮ ಹೆಂಡತಿ ಹೊರಗಿನವರಲ್ವಾ, ಅವರು ಇಂಡಿಯನ್ ಒರಿಜಿನ್ ಅಲ್ವಾ, ಅವರು ಹಿಂದೂ ಮಹಿಳೆ ಅಲ್ವಾ? ಹೀಗಂತ ಜೆ.ಡಿ. ವ್ಯಾನ್ಸ್ಗೆ ಬಹಳ ಕಾರವಾದಂತಹ ಪ್ರಶ್ನೆಯನ್ನ ಆ ಯುವತಿ ಕೇಳ್ತಾಳೆ. ಆ ಪ್ರಶ್ನೆ ಕೇಳದಂತಹ ಯುವತಿಯೂ ಕೂಡ ಭಾರತ ಮೂಲದ ಯುವತಿಯೇ ಆಗಿರ್ತಾಳೆ. ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ, ಟ್ರಂಪ್ ಸರ್ಕಾರದ ನಿಯಮಗಳು ಅಮೆರಿಕದಲ್ಲಿ ಎಷ್ಟರ ಮಟ್ಟಿಗೆ ಭಾರತೀಯರ ವಿರುದ್ಧವಾಗಿದೆ ಅನ್ನುವಂಥದ್ದನ್ನ ಈ ಯುವತಿ ಕೇಳದಂತಹ ಪ್ರಶ್ನೆಯಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು. ನನಗನ್ಸುತ್ತೆ ಜೆ.ಡಿ. ವ್ಯಾನ್ಸ್ ಈ ಪ್ರಶ್ನೆಯನ್ನ ಕೇಳುತ್ತಿದ್ದ ಹಾಗೆ ಟ್ರ್ಯಾಪ್ ಆದ್ರು ಅಂತ. ಯಾಕೆಂದ್ರೆ ಇದಕ್ಕೆ ನೇರವಾಗಿ ಉತ್ತರ ಕೊಡೋದಕ್ಕೆ ಅವರ ಬಳಿಯಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಈ ಹಿಂದೆ ಅಮೆರಿಕ ಮಾಡಿದ್ದೂ ಕೂಡ ಅದನ್ನೇ. ತನ್ನ ಯೂನಿವರ್ಸಿಟಿಗಳನ್ನು ಪ್ರಮೋಟ್ ಮಾಡುವ ಸಲುವಾಗಿ ವಿಶ್ವದಾದ್ಯಂತ ಕತೆ ಹೇಳ್ಕೊಂಡು ಓಡಾಡಿದ್ರು. ನಮ್ಮಲ್ಲಿ ಬನ್ನಿ, ಓದಿ, ಎಜುಕೇಷನ್ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ, ನಮ್ಮ ಯೂನಿವರ್ಸಿಟಿಗಳು ಗ್ಲೋಬಲಿ ಇಂತಹ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿದ್ದಾವೆ, ಈ ರೀತಿಯಾಗಿ ಬಿಂಬಿಸಿದ್ರು. ಇವರ ಮಾತನ್ನು ನಂಬಿಕೊಂಡು ಲಕ್ಷಾಂತರ ಡಾಲರನ್ನು ಸುರಿದು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಈಗ ಟ್ರಂಪ್ ಸರ್ಕಾರ ಬರ್ತಿದ್ದ ಹಾಗೆ ಟ್ರಂಪ್ ಹೇಳ್ತಾ ಇದ್ದಾರೆ, ಅಮೆರಿಕ ಅಮೆರಿಕನ್ನರಿಗೆ ಮಾತ್ರ, ಹೊರಗಿನವರಿಗೆ ಅವಕಾಶ ಇಲ್ಲ, ನಾವೆಲ್ಲದನ್ನು ನಿರ್ಬಂಧಿಸ್ತೀವಿ ಅಂತ. ಜೆ.ಡಿ. ವ್ಯಾನ್ಸ್ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ತನ್ನ ರಾಜಕೀಯ ಲಾಭವನ್ನು ಉದ್ದೇಶವಾಗಿಟ್ಟುಕೊಂಡು ಒಂದು ಉತ್ತರ ಕೊಡ್ತಾರೆ. ಅದೇನು ಕೇಳಿದ್ರೆ, ಹೌದು, ನನ್ನ ಹೆಂಡತಿ ಹಿಂದೂ ಧರ್ಮದ ಹಿನ್ನೆಲೆಯನ್ನ ಹೊಂದಿದ್ದಾಳೆ, ಆದರೆ ಆಕೆ ಯಾವುದೇ ಧರ್ಮವನ್ನು ಅನುಸರಿಸೋದಿಲ್ಲ, ಆಕೆಗೆ ಯಾವುದೇ ಧರ್ಮದಲ್ಲೂ ಕೂಡ ನಂಬಿಕೆ ಇಲ್ಲ. ಆದರೆ ಆಕೆ ನಾನು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ, ನಾನು ಚರ್ಚ್ಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಕೂಡ ಬರ್ತಾಳೆ, ನನಗನ್ಸುತ್ತೆ ಭವಿಷ್ಯದಲ್ಲಿ ಆಕೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾಳೆ ಅಂತ. ಹೀಗಂತ ಜೆ.ಡಿ. ವ್ಯಾನ್ಸ್ ಒಂದು ಉತ್ತರ ಕೊಡ್ತಾರೆ. ಆದರೆ ಇದು ಭಾರಿ ವಿವಾದವನ್ನು ಹುಟ್ಟುಹಾಕುತ್ತೆ. ಇದಕ್ಕೆ 2 ಪ್ರಮುಖವಾದಂತಹ ಕಾರಣಗಳಿದೆ. ಮೊದಲನೇದಾಗಿ, ಅಮೆರಿಕ ತನ್ನನ್ನು ತಾನು ಜಾತ್ಯತೀತ ದೇಶ ಅಂತ ಹೇಳ್ಕೊಳ್ಳುತ್ತೆ. ಎಲ್ಲರಿಗೂ ಕೂಡ ಅವರವರ ಧರ್ಮವನ್ನ ಮುಕ್ತವಾಗಿ ಆಚರಿಸುವುದಕ್ಕೆ ಅಮೆರಿಕದಲ್ಲಿ ಮುಕ್ತ ಸ್ವಾತಂತ್ರ್ಯ ಇದೆ, ಹೀಗಂತ ಅಮೆರಿಕ ಹೇಳ್ಕೊಳ್ಳುತ್ತೆ. ಆದರೆ ಅದೇ ಅಮೆರಿಕದ ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ, ನನ್ನ ಪತ್ನಿ ಮುಂದೊಂದು ದಿನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾಳೆ ಅನ್ನುವಂಥ ನಂಬಿಕೆ ಇದೆ ಅಂತ.
ಅಂದ್ರೆ ಅವರ ಹೆಂಡತಿಯನ್ನ ಅವರು ಕನ್ವರ್ಟ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಅರ್ಥ. ಹೀಗಾಗಿ ಜೆಡಿ ವ್ಯಾನ್ಸ್ರ ಈ ಹೇಳಿಕೆಯ ಬಗ್ಗೆ ವಿಪರೀತ ಟೀಕೆ ವ್ಯಕ್ತವಾಗುತ್ತೆ. ಮುಖ್ಯವಾಗಿ ಡೆಮಾಕ್ರೆಟಿಕ್ ಪಕ್ಷದವರು ಇದನ್ನು ಟೀಕಿಸ್ತಾರೆ. ಒಬ್ಬ ಉಪಾಧ್ಯಕ್ಷನಾಗಿ ಇಂತಹ ನಾಚಿಕೆಗೇಡಿನ ಹೇಳಿಕೆ ಕೊಡಬಾರದು ಅಂತ ಬಹಳಷ್ಟು ಖಂಡಿಸ್ತಾರೆ. ಆದರೆ ವ್ಯಾನ್ಸ್ ಅವರ ಹೇಳಿಕೆ ಇದೆಯಲ್ಲ, ಇದು ವಿಪರೀತವಾಗಿ ಟೀಕೆಗೊಳಗಾಗೋದಕ್ಕೆ ಇನ್ನೊಂದು ಪ್ರಮುಖವಾದಂತಹ ಕಾರಣ ಇದೆ. ಅದೇನು ಕೇಳಿದ್ರೆ, ಕೆಲವೇ ಸಮಯದ ಹಿಂದೆ ವ್ಯಾನ್ಸ್ ತನ್ನ ಹೆಂಡತಿಯ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾ ಇದ್ರು. ಆಕೆಯ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ, ತನ್ನ ಧರ್ಮನಿಷ್ಠೆಯ ಬಗ್ಗೆ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ಅಮೆರಿಕದ ರೆಕಾರ್ಡ್ನಲ್ಲಿದೆ. ಜೊತೆಗೆ ಉಷಾ ವ್ಯಾನ್ಸ್ ಕೂಡ ತನ್ನ ಧರ್ಮದ ಬಗ್ಗೆ ಅವರು ಈ ಹಿಂದೆ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ಆ ಸಂದರ್ಭದ ಹೇಳಿಕೆಗೂ ಈಗ ಜೆಡಿ ವ್ಯಾನ್ಸ್ ಕ್ಲೈಮ್ ಮಾಡ್ತಿರೋದಕ್ಕೂ ಸಾಕಷ್ಟು ವೈರುಧ್ಯಗಳಿದಾವೆ. ಅದೇನು ಕೇಳಿದ್ರೆ, ಈ ಹಿಂದೆ ಜೆಡಿ ವ್ಯಾನ್ಸ್ ತನ್ನನ್ನು ತಾನು ನಾಸ್ತಿಕ ಅಂತ ಕರೆದುಕೊಳ್ತಾ ಇದ್ರು. ಅಂದ್ರೆ ಜೆಡಿ ವ್ಯಾನ್ಸ್ ಹುಟ್ಟಿದ ಹಿನ್ನೆಲೆ ಕ್ರಿಶ್ಚಿಯಾನಿಟಿ ಇರಬಹುದು, ಆದರೆ ಅವರು ಬೆಳೆದು ಬಂದಂತಹ ಹಿನ್ನೆಲೆ ಇತ್ತಲ್ಲ, ಅವರು ಯಾವುದೇ ಧರ್ಮವನ್ನು ಅನುಸರಿಸ್ತಾ ಇರಲಿಲ್ಲ. ದೇವರಲ್ಲಿ ನಂಬಿಕೆ ಇಲ್ಲದಂತಹ ಒಬ್ಬ ನಾಸ್ತಿಕನಾಗಿದ್ರು. ಆದರೆ ಉಷಾ ಹಾಗಲ್ಲ, ಹಿಂದೂ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಂಥವ್ರು. ಅವರು ಹಿಂದೂ ಆಚರಣೆಗಳಲ್ಲಿ ಬಹಳ ಆಳವಾದಂತಹ ನಂಬಿಕೆಯನ್ನು ಇಟ್ಟಂಥವ್ರು. ಇದನ್ನು ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಕೂಡ. ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಇವತ್ತಿಗೂ ಕೂಡ ಹಿಂದೂ ಧರ್ಮವನ್ನು ನಂಬುತ್ತೀನಿ, ಅದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದೀನಿ ಅಂತ. ಈ ಉಷಾ ವ್ಯಾನ್ಸ್ ಫ್ಯಾಮಿಲಿ ಇದೆಯಲ್ಲ, ಮೂಲತಃ ಆಂಧ್ರದ್ದು. ಉಷಾರ ತಂದೆ ಮತ್ತು ತಾಯಿ ಉದ್ಯೋಗಕ್ಕೋಸ್ಕರವಾಗಿ ಅಮೆರಿಕಾಗೆ ಶಿಫ್ಟ್ ಆಗಿರ್ತಾರೆ. 1980ರ ದಶಕದಲ್ಲಿ ಅವರು ಅಮೆರಿಕಾಗೆ ಹೋಗಿ ನೆಲೆಸಿರ್ತಾರೆ. ಉಷಾ ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಕೂಡ ಅಮೆರಿಕದಲ್ಲೇ. ಆದರೆ ಅವ್ರು ಯಾವತ್ತೂ ಕೂಡ ಧರ್ಮವನ್ನು ಬಿಟ್ಟಿರಲಿಲ್ಲ. ಹಿಂದೂ ಆಚರಣೆಗಳನ್ನು ಇವತ್ತಿಗೂ ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ದೇವರಲ್ಲಿ ನಂಬಿಕೆ ಇಲ್ಲದಂತಹ ವ್ಯಕ್ತಿ ಜೆಡಿ ವ್ಯಾನ್ಸ್ ಆಗಿದ್ರು. ಆದರೆ ಈಗ ಜೆಡಿ ವ್ಯಾನ್ಸ್ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಉಷಾ ಹಿಂದೂ ಧರ್ಮದ ಹಿನ್ನೆಲೆಯನ್ನು ಹೊಂದಿದ್ರೂ ಕೂಡ ಅವರು ಹಿಂದೂ ಧರ್ಮವನ್ನು ಆಚರಿಸ್ತಾ ಇಲ್ಲ, ನಾನೊಬ್ಬ ಕ್ರಿಶ್ಚಿಯನ್ ಆಗಿದ್ದೀನಿ ಹೀಗಂತ ಜೆಡಿ ವ್ಯಾನ್ಸ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ವ್ಯಾನ್ಸ್ ಈ ಹಿಂದೆ ಉಷಾ ಬಗ್ಗೆ ಏನೇನು ಹೇಳಿದ್ರು ಅಂತಂದ್ರೆ, ಉಷಾರ ಆಚರಣೆಗಳು ನನ್ನ ಮೇಲೆ ತೀವ್ರತರವಾದಂತಹ ಪ್ರಭಾವವನ್ನು ಬೀರಿದೆ. ಮುಖ್ಯವಾಗಿ ನಾನು ಕೆಲ ವಿಚಾರಗಳಲ್ಲಿ ಉಷಾರನ್ನು ಅನುಸರಿಸೋದಕ್ಕೆ ಶುರು ಮಾಡಿದ್ದೀನಿ. ನಾನಿವತ್ತು ಆಹಾರ ಕ್ರಮದಲ್ಲಿ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿದ್ದೀನಿ. ಇದಕ್ಕೆ ಕಾರಣ ಉಷಾ. ನನಗೆ ಸೌತ್ ಇಂಡಿಯನ್ ಆಹಾರ ಶೈಲಿಗಳು ತುಂಬಾ ಇಷ್ಟ ಆಗ್ತವೆ. ಹೀಗೆಲ್ಲ ಜೆಡಿ ವ್ಯಾನ್ಸ್ ಉಷಾರ ಬಗ್ಗೆ, ಉಷಾರ ಆಚರಣೆಯ ಬಗ್ಗೆ ವಿಪರೀತವಾಗಿ ಈ ಹಿಂದೆ ಹೇಳ್ಕೊಳ್ತಾ ಇದ್ರು. ಹೀಗಿದ್ದಂತಹ ಜೆಡಿ ವ್ಯಾನ್ಸ್ ದಿಢೀರಂತ ಬದಲಾಗಿದ್ಯಾಕೆ? ಉಷಾರನ್ನೇ ಕನ್ವರ್ಟ್ ಮಾಡ್ತೀನಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾದ್ರೂ ಯಾಕೆ ಕೇಳಿದ್ರೆ ಮಿತ್ರರೇ, ಇದಕ್ಕೋಸ್ಕರವಾಗಿ ನೀವು ಅಮೆರಿಕನ್ ಪಾಲಿಟಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಜೆಡಿ ವ್ಯಾನ್ಸ್ ರಿಪಬ್ಲಿಕನ್ ಪಕ್ಷವನ್ನು ಪ್ರತಿನಿಧಿಸುವಂತಹ ನಾಯಕ. ರಿಪಬ್ಲಿಕನ್ ಪಕ್ಷದ ವೋಟ್ ಬ್ಯಾಂಕ್ ಯಾವುದು? ಹಾರ್ಡ್ ಕೋರ್ ಕ್ರಿಶ್ಚಿಯನ್ ವೋಟ್ ಬ್ಯಾಂಕ್. ಟ್ರಂಪ್ ಅವರ ಮಾಗ ಇದೆಯಲ್ಲ, ಅದರ ಪ್ರಮುಖವಾದಂತಹ ಒಂದು ಅಂಶ ಯಾವುದು ಕೇಳಿದ್ರೆ ಅದು ಕ್ರಿಶ್ಚಿಯಾನಿಟಿ. ಈ ಜೆಡಿ ವ್ಯಾನ್ಸ್ 2028ರಲ್ಲಿ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಟ್ರಂಪ್ ಅವರು 2ನೇ ಬಾರಿಗೆ ಅಧಿಕಾರಾವಧಿ ಮುಗಿಸ್ತಾರಲ್ಲ, ಆ ಸಂದರ್ಭದಲ್ಲಿ ನಾನೇ ಅಧ್ಯಕ್ಷೀಯ ಅಭ್ಯರ್ಥಿ ಆಗಬಹುದು, ರಿಪಬ್ಲಿಕನ್ ಪಕ್ಷದಲ್ಲಿ ನನಗೆ ಅವಕಾಶ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಜೆಡಿ ವ್ಯಾನ್ಸ್ ಇದ್ದಾರೆ. ಆದರೆ ಜೆಡಿ ವ್ಯಾನ್ಸ್ಗಿರುವಂತಹ ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ ಅವರ ಪತ್ನಿಯ ಧರ್ಮ, ಜೊತೆಗೆ ಅವರು ಈ ಹಿಂದೆ ಕೊಟ್ಟಂತಹ ಕೆಲ ಹೇಳಿಕೆಗಳು. ರಿಪಬ್ಲಿಕನ್ ಪಕ್ಷದವರಿಗೆ ನಾಸ್ತಿಕವಾದ ಸೂಟ್ ಆಗೋದಿಲ್ಲ, ಧರ್ಮ ನಿರಪೇಕ್ಷತೆಗೆ ಅಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಜೆಡಿ ವ್ಯಾನ್ಸ್ ತನ್ನನ್ನು ತಾನು ಒಬ್ಬ ಕಟ್ಟರ್ ಕ್ರಿಶ್ಚಿಯನ್ ಆಗಿ ಬದಲಾಯಿಸಿಕೊಳ್ತಾ ಇದ್ದಾರೆ. 2019ರಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸೋದಕ್ಕೆ ಶುರು ಮಾಡಿದ್ರು. ಈಗ ಪತ್ನಿಯನ್ನು ಕೂಡ ಕನ್ವರ್ಟ್ ಮಾಡುವಂತಹ ಮಾತನಾಡ್ತಾ ಇದ್ದಾರೆ. ಇದನ್ನೆಲ್ಲ ಜೆಡಿ ವ್ಯಾನ್ಸ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ 2028ರ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಂದ್ರೆ ನಾನೊಬ್ಬ ಕಟ್ಟರ್ ಕ್ರಿಶ್ಚಿಯನ್ ಹೀಗಂತ ಜೆಡಿ ವ್ಯಾನ್ಸ್ ತನ್ನನ್ನು ತಾನು ಬಿಂಬಿಸಿಕೊಳ್ಬೇಕು. ಮಿತ್ರರೇ, ಈ ರಿಪಬ್ಲಿಕನ್ ಪಕ್ಷವನ್ನು ಬೆಂಬಲಿಸುವಂಥವರು ಎಷ್ಟರ ಮಟ್ಟಿಗೆ ರೇಸಿಸ್ಟ್ಗಳು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲ ವಿವೇಕ್ ರಾಮಸ್ವಾಮಿ ಹೆಸರನ್ನು ಕೇಳಿರಬಹುದು. 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇವರು ಕೂಡ ಅಧ್ಯಕ್ಷೀಯ ಅಭ್ಯರ್ಥಿ ಆಗೋದಕ್ಕೆ ರಿಪಬ್ಲಿಕನ್ ಪಕ್ಷದಲ್ಲಿ ಓಡಾಡ್ತಾ ಇದ್ರು, ಪ್ರಚಾರ ರ್ಯಾಲಿಗಳನ್ನು ಮಾಡ್ತಾ ಇದ್ರು. ಅಂದ್ರೆ ವಿವೇಕ್ ರಾಮಸ್ವಾಮಿ ಟ್ರಂಪ್ ಅವರಿಗೆ ಬಹಳ ಕಠಿಣ ಪ್ರತಿಸ್ಪರ್ಧಿಯಾಗಿದ್ರು. ಆಗ ಸ್ವತಃ ಟ್ರಂಪ್ ಅವರೇ ಇವರ ವಿರುದ್ಧವಾಗಿ ಜನಾಂಗೀಯ ಕಮೆಂಟ್ಗಳನ್ನು ಮಾಡಿದ್ದಾರೆ. ವಿವೇಕ್ ರಾಮಸ್ವಾಮಿ ಒಬ್ಬ ವೆಜಿಟೇರಿಯನ್. ಈ ವೆಜಿಟೇರಿಯನ್ ಫುಡ್ ಅನ್ನು ಅನುಸರಿಸುವಂತವರು ಯಾರು ಅಂತ ನಿಮಗೆಲ್ಲ ಗೊತ್ತಲ್ಲ. ಅವರೆಲ್ಲರೂ ಕೂಡ ಲೆಫ್ಟಿಸ್ಟ್ ಸಿದ್ಧಾಂತದವರು. ಅವರು ಡೆಮಾಕ್ರೆಟಿಕ್ ಗಳಿಗೆ ಸೂಟ್ ಆಗ್ತಾರೆ ಹೊರತು ನಮಗಲ್ಲ ಹೀಗಂತ ಟ್ರಂಪ್ ವಿವೇಕ್ ರಾಮಸ್ವಾಮಿಯನ್ನ ಟೀಕಿಸಿದ್ರು. ಆದ್ರೆ ವಿವೇಕ್ ರಾಮಸ್ವಾಮಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಾನೊಬ್ಬ ಹಿಂದೂ, ಅದರಲ್ಲಿ ನನಗೆ ಬಹಳ ಹೆಮ್ಮೆ ಇದೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಆ ಐಡೆಂಟಿಟಿಯನ್ನು ಬದಲಾಯಿಸೋದಿಲ್ಲ, ಜೊತೆಗೆ ನಾನೊಬ್ಬ ಅಮೆರಿಕನ್, ಅದರ ಬಗ್ಗೆಯೂ ಕೂಡ ನನಗೆ ಹೆಚ್ಚು ಗೌರವವಿದೆ ಹೀಗಂತ ರಾಮಸ್ವಾಮಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಬಂದಿತ್ತು. ತೀರಾ ಇತ್ತೀಚಿನ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ಈ ಬಾರಿಯ ದೀಪಾವಳಿಯನ್ನ ಟ್ರಂಪ್ ವೈಟ್ ಹೌಸ್ನಲ್ಲಿ ಆಚರಣೆ ಮಾಡಿದ್ರು. ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಜನಾಂಗೀಯ ನಿಂದನೆಯ ಕಮೆಂಟ್ಗಳು ಬಂದ್ವು. ಕೆಲವರು ಏನು ಕಮೆಂಟ್ ಮಾಡಿದ್ರು ಗೊತ್ತಾ? ಟ್ರಂಪ್ ಈ ರೀತಿಯ ಆಚರಣೆಗಳನ್ನು ಮಾಡೋದಕ್ಕೆ ಆಕಾಶ್ ಪಟೇಲ್ ಕಾರಣ, ತುಳಸಿ ಗಬ್ಬಾರ್ಡ್ ಕಾರಣ, ಇವರನ್ನೆಲ್ಲ ಮೊದಲು ಸರ್ಕಾರದಿಂದ ಹೊರಹಾಕಬೇಕು ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಅಂದ್ರೆ ಟ್ರಂಪ್ ಅವರ ಸರ್ಕಾರ ಈ ಮಟ್ಟಿಗೆ ಕೋಮುವಾದಿ ಆಗ್ತಾ ಇದೆ. ಆದ್ರೆ ವಿಪರ್ಯಾಸ ಏನು ಕೇಳಿದ್ರೆ ಇದೇ ಅಮೆರಿಕ ಕೋಮುವಾದದ ಕುರಿತಾಗಿ ಬೇರೆ ದೇಶಗಳಿಗೆ ಪಾಠ ಮಾಡುತ್ತೆ.
ತಮ್ಮನ್ನ ತಾವು ದೊಡ್ಡ ಜಾತ್ಯತೀತವಾದಿಗಳು ಅಂತ ಬಿಂಬಿಸಿಕೊಳ್ತಾರೆ. ಇನ್ನು ಜೆಡಿ ವ್ಯಾನ್ಸ್ ತನ್ನ ಪತ್ನಿಯ ಧರ್ಮ ಪರಿವರ್ತನೆಯ ಬಗ್ಗೆ ಕಮೆಂಟ್ ಮಾಡಿದ್ದು ವಿಪರೀತವಾಗಿ ಟ್ರೋಲ್ ಆಗ್ತಿದ್ದ ಹಾಗೆ, ವಿಪರೀತವಾಗಿ ಟೀಕೆಗೆ ಒಳಗಾಗ್ತಿದ್ದ ಹಾಗೆ ಅದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿ, ಹೀಗಾಗಿ ಜನಸಾಮಾನ್ಯರು ಕೇಳುವಂತಹ ಯಾವುದೇ ಪ್ರಶ್ನೆಯನ್ನ ನಾನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪತ್ನಿಯನ್ನ ನಾನು ತುಂಬಾ ಇಷ್ಟಪಡ್ತೀನಿ, ಆಕೆಯ ಬಗ್ಗೆ ನನಗೆ ಹೆಮ್ಮೆ ಇದೆ, ಜೊತೆಗೆ ಆಕೆಯ ಮೇಲೆ ಯಾವುದೇ ಧರ್ಮ ಪರಿವರ್ತನೆಯ ಒತ್ತಡ ಇಲ್ಲ ಅಂತೇಳಿ ಜೆಡಿ ವ್ಯಾನ್ಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ಜೆಡಿ ವ್ಯಾನ್ಸ್ ಇಷ್ಟೆಲ್ಲ ಟೀಕೆಗೊಳಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ಟ್ರೋಲ್ ಆಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣವೂ ಕೂಡ ಇದೆ. ಅದೇನು ಅಂತಂದ್ರೆ, ನೀವೆಲ್ಲ ಚಾರ್ಲಿ ಕಿರ್ಕ್ ಹೆಸರನ್ನ ಕೇಳಿರಬಹುದು. ಇತ್ತೀಚೆಗೆ ಅಮೆರಿಕದಲ್ಲಿ ಹತ್ಯೆಗೊಳಗಾದಂಥ ರಿಪಬ್ಲಿಕನ್ ಪಕ್ಷದ ನಾಯಕ, ಟ್ರಂಪ್ ಅವರ ಕಟ್ಟಾ ಬೆಂಬಲಿಗ ಇವರು. ಈ ಚಾರ್ಲಿ ಕರ್ಕ್ ಹತ್ಯೆಯನ್ನ ಅಮೆರಿಕದಲ್ಲಿ ಟ್ರಂಪ್ ಅವರು ವಿಪರೀತವಾಗಿ ಪೊಲಿಟಿಸೈಸ್ ಮಾಡಿದ್ರು. ಇದನ್ನ ಡೆಮಾಕ್ರೆಟಿಕ್ಗಳು ಮಾಡಿದ್ದು ಅಂತೇಳಿ ಡೆಮಾಕ್ರೆಟಿಕ್ ಪಕ್ಷದ ತಲೆಗೆ ಕಟ್ಟುವಂತಹ ಪ್ರಯತ್ನವನ್ನ ಕೂಡ ಟ್ರಂಪ್ ಮಾಡಿದ್ರು. ಜೊತೆಗೆ ಈ ಚಾರ್ಲಿ ಕರ್ಕ್ಗೋಸ್ಕರವಾಗಿ ಒಂದು ದೊಡ್ಡ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ರಿಪಬ್ಲಿಕನ್ ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ರ್ಯಾಲಿಯನ್ನೇ ಮಾಡಿಬಿಟ್ಟಿತ್ತು. ಹಾಗೆ ಚಾರ್ಲಿ ಕರ್ಕ್ ಅವರ ಪತ್ನಿ ಎರಿಕಾ ಕರ್ಕ್ ಕಣ್ಣೀರು ಹಾಕುವ ದೃಶ್ಯಗಳನ್ನ ಈ ರಿಪಬ್ಲಿಕನ್ ಪಕ್ಷದವರು ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ರು. ಈಗ ಅದೇ ಎರಿಕಾ ಕರ್ಕ್ ಅಂದ್ರೆ ಚಾರ್ಲಿ ಕರ್ಕ್ ಅವರ ಪತ್ನಿ ಮತ್ತು ಜೆಡಿ ವ್ಯಾನ್ಸ್ ನಡುವೆ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ ಇದೆಯಲ್ಲ, ಇದು ಟ್ರಂಪ್ ಅವರ ಬೆಂಬಲಿಗರನ್ನೇ ಕೆರಳಿಸಿದೆ. ಜೆಡಿ ವ್ಯಾನ್ಸ್ ಟ್ರೋಲ್ ಆಗೋದಕ್ಕೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಈ ಜೆಡಿ ವ್ಯಾನ್ಸ್ ಮತ್ತು ಎರಿಕಾ ಕರ್ಕ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಜೆಡಿ ವ್ಯಾನ್ಸ್ರನ್ನ ಎರಿಕಾ ಕರ್ಕ್ ಹಗ್ ಮಾಡ್ತಾರೆ. ಕೇವಲ ಹಗ್ ಮಾಡಿಬಿಟ್ರೆ ಅಮೆರಿಕನ್ ಸೊಸೈಟಿಯಲ್ಲಿ ಅದಕ್ಕೇನು ಬಹಳ ಮಹತ್ವ ಇಲ್ಲ. ಯಾಕೆಂತಂದ್ರೆ ಅದೊಂದು ಓಪನ್ ಸೊಸೈಟಿ, ಓಪನ್ ಮೈಂಡೆಡ್ ಜನ ಇರ್ತಾರೆ. ಅಲ್ಲಿ ಈ ಹಗ್ಗು ಕಿಸ್ಸು ಎಲ್ಲ ಮ್ಯಾಟರ್ ಆಗೋದಿಲ್ಲ. ಆದ್ರೆ ಎರಿಕಾ ಕರ್ಕ್ ಏನ್ ಮಾಡ್ತಾರೆ ಗೊತ್ತಾ, ತಾನು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಜೆಡಿ ವ್ಯಾನ್ಸ್ ಅನ್ನ ಉಲ್ಲೇಖಿಸಿ, ಜೆಡಿ ವ್ಯಾನ್ಸ್ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ, ನನ್ನ ಪತಿ ಚಾರ್ಲಿ ಕರ್ಕ್ಗೆ ಸರಿಸಮವಾದಂತಹ ಇನ್ನೊಬ್ಬ ಮನುಷ್ಯನನ್ನ ನಾನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅವರನ್ನ ಯಾರೂ ಕೂಡ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜೆಡಿ ವ್ಯಾನ್ಸ್ರಲ್ಲಿ ನನ್ನ ಪತಿಯ ಗುಣಗಳನ್ನು ನಾನು ಕಾಣ್ತೀನಿ, ಅವರ ನಡುವೆ ಸಾಕಷ್ಟು ಸಿಮಿಲಾರಿಟೀಸ್ ಇದೆ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾಗ್ತಿದ್ದ ಹಾಗೆ ಜೆಡಿ ವ್ಯಾನ್ಸ್ರನ್ನ ತಬ್ಬಿಕೊಳ್ತಾರೆ. ಇದು ಅಮೆರಿಕನ್ನರಿಗೆ ಇಷ್ಟ ಆಗಿಲ್ಲ, ಮುಖ್ಯವಾಗಿ ಟ್ರಂಪ್ ಬೆಂಬಲಿಗರಿಗೆ ಇಷ್ಟ ಆಗಿಲ್ಲ. ಚಾರ್ಲಿ ಕರ್ಕ್ ಅವರ ಅಸಾಸಿನೇಷನ್ ಆದಂತಹ ಸಂದರ್ಭದಲ್ಲಿ ಎರಿಕಾ ಕರ್ಕ್ ಬಗ್ಗೆ ಸಾಕಷ್ಟು ಸಿಂಪತಿಯನ್ನು ವ್ಯಕ್ತಪಡಿಸಿದ್ರು, ಗಂಡನನ್ನ ಕಳೆದುಕೊಂಡ್ರಲ್ಲ ಅಂತ. ಯಾಕೆಂದ್ರೆ ಇದೇ ಎರಿಕಾ ಕರ್ಕ್ ಪ್ರತಿ ವೇದಿಕೆಯಲ್ಲೂ ಕೂಡ ಕಣ್ಣೀರ ಕೋಡಿಯನ್ನೇ ಹರಿಸ್ತಾ ಇದ್ರು. ಆದ್ರೆ ಚಾರ್ಲಿ ಕರ್ಕ್ ಸತ್ತು ಇನ್ನೂ ತಿಂಗಳಾಗಿಲ್ಲ, ಅಷ್ಟರೊಳಗಾಗ್ಲೇ ಎರಿಕಾ ಕರ್ಕ್ ತನ್ನ ಪತಿಯನ್ನ ಜೆಡಿ ವ್ಯಾನ್ಸ್ನಲ್ಲಿ ಕಾಣೋದಕ್ಕೆ ಹೊರಟಿದಾರಲ್ಲ, ಇದರ ಉದ್ದೇಶ ಏನು? ಒಂದು ಕಡೆ ಉಷಾ ವ್ಯಾನ್ಸ್ ಧರ್ಮದ ಬಗ್ಗೆ ಜೆಡಿ ವ್ಯಾನ್ಸ್ ಮಾತನಾಡ್ತಾರೆ, ಇನ್ನೊಂದು ಕಡೆ ಎರಿಕಾ ಕರ್ಕ್ ಜೆಡಿ ವ್ಯಾನ್ಸ್ ರಲ್ಲಿ ತನ್ನ ಪತಿಯನ್ನ ಕಾಣೋದಕ್ಕೆ ಹೊರಟಿದ್ದಾರೆ. ಪತಿ ಸತ್ತು 1 ತಿಂಗಳ ಒಳಗಾಗಿ ಇದೆಲ್ಲ ಹೇಗ್ ಸಾಧ್ಯ? ಎರಿಕಾ ಕರ್ಕ್ 2028ಕ್ಕೆ ಫಸ್ಟ್ ಲೇಡಿ ಆಗುವಂತಹ ಪ್ರಯತ್ನದಲ್ಲಿದ್ದಾರ. ಹೀಗೆಲ್ಲ ಟ್ರಂಪ್ ಬೆಂಬಲಿಗರೇ ಜೆಡಿ ವ್ಯಾನ್ಸ್ ಮತ್ತು ಎರಿಕಾ ಕರ್ಕ್ ಅನ್ನ ಟೀಕಿಸ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ